ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳ್ತಾರಂದ್ರೆ, ದೇವಿ ಭಾಗವತದಲ್ಲಿ ವ್ಯಾಸರು ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ಸಂದರ್ಭದಲ್ಲಿ ಜಗನ್ಮಾತೆ ಶುಂಭ ನಿಶುಂಭ ಎಂಬ ರಾಕ್ಷಸರ ಮರ್ದನವನ್ನ ಮಾಡಿ ಅವರ ರಕ್ತದ ಕಣದೆ ಅವರ ರಕ್ತವನ್ನು ತಗೊಂಡು ತನ್ನ ಹಣೆಗಿಟ್ಕೊಂತಾಳಂತೆ. ಅದರ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಹೆಣ್ಣುಮಕ್ಕಳು ಹಣೆ ಕುಂಕುಮ ಇಟ್ಕೊಂತಾರೆ. ಏನಕ್ಕೆ ಅಂದ್ರೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ, ಒಂದು ನೀನು ನನ್ನ ಜಗನ್ಮಾತೆಯ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರ್ಗಾದಂತ ಪರಿಸ್ಥಿತಿಯೇ ನಿನಗೂ ಬರೋದು ಅಂತ ಎಚ್ಚರಿಕೆಯನ್ನು ನೀಡ್ಲಿಕ್ಕೆ ಕ್ಷತ್ರಿಯ ಪರಂಪರೆಯ ಪ್ರತೀಕವಾಗಿ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ರು. ಫ್ಯಾಷನ್ ನನ್ನ ಹೆಸರಿನಲ್ಲಿ, ಮಾಡರ್ನಿಸಂ ನನ್ನ ಹೆಸರಿನಲ್ಲಿ, ಸೋಕಾಲ್ಡ್ ಆಧುನಿಕತೆ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಯುವಕ ಯುವತಿಯರು ಅಂತ.